ಡಿಕೆ ಶಿವಕುಮಾರ್ ನಿವಾಸದ ಬಳಿ ಇದೆಂಥ ಕೃತ್ಯ? ರಸ್ತೆಯಲ್ಲೇ ಕೋಳಿ ಕೊಯ್ದು ವಾಮಾಚಾರ ಮಾಡಿದ್ರ? ಬೆಳ್ಳಂಬೆಳಗ್ಗೆ ವಾಮಾಚಾರ ಕಂಡು ಬೆಚ್ಚಿ ಬಿದ್ದ ಜನರು. ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕೇವಲ 4 ದಿನ ಮಾತ್ರ ಆಗಿದೆ. ನೂತನ ಸಿಎಂ ಆದ ಬೆನ್ನಲ್ಲೇ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಡಿಕೆಶಿ ಸಂಚಾರ ಮಾಡ್ತಾ ಇದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ಮನೆಯ ಬಳಿಯ ರಸ್ತೆಯಲ್ಲಿ ಯಾರೋ ಕಿಡಿಗೇಡಿಗಳು ವಾಮಾಚಾರ ಮಾಡಿದ್ರಾ ಅನ್ನೋ ಶಂಕೆ ವ್ಯಕ್ತವಾಗಿದೆ. ವಾಮಾಚಾರ ಆಗಿರುವುದನ್ನು ಕಂಡು ಸುತ್ತಮುತ್ತಲ ಜನರು ಬೆಚ್ಚಿ ಬಿದ್ದಿದ್ದಾರೆ. ರಾಜ್ಯದ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಗಳೂರಿನ ಸದಾಶಿವನಗರದ ನಿವಾಸದ ಬಳಿ ಇರೋ ಜಿಬಿಎ ಮೈದಾನದ ಮುಂಭಾಗದ ರಸ್ತೆಯಲ್ಲಿ ವಾಮಾಚಾರದ ವಸ್ತುಗಳು ಪತ್ತೆಯಾಗಿವೆ. ಸಿಎಂ ಡಿಕೆ ಶಿವಕುಮಾರ್ ಮನೆ ಹಿಂಭಾಗದ ರಸ್ತೆಯಲ್ಲಿ ಮಾಟ ಮಂತ್ರದ ಶಂಕೆ ವ್ಯಕ್ತವಾಗಿದ್ದು, ಸಾರ್ವಜನಿಕರು ಓಡಾಡಲು ಭಯ ಪಡ್ತಿದ್ದಾರೆ. ರಸ್ತೆಯಲ್ಲಿ ಮಧ್ಯೆ ವೃತ್ತಾಕಾರ ಹಾಕಿ ನಾಟಿ ಕೋಳಿಯನ್ನ ಕೊಯ್ದು ನಿಂಬೆಹಣ್ಣನ್ನ ತುಳಿಸಲಾಗಿದೆ. ಇನ್ಯಾರೋ ಕಿಡಿಗೇಡಿಗಳು ರಾತ್ರಿ ವೇಳೆ ಈ ಕೃತ್ಯ ಎಸಗಿದ್ದು, ಬೆಳಗ್ಗೆಯಷ್ಟರಲ್ಲಿ ಕೋಳಿಯನ್ನ ನಾಯಿಗಳು ಎಳೆದೊಯ್ದಿದ್ದಾವೆ. ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆ ನಡೆಸಿದ್ದು, ಪೊಲೀಸರು ವಾಮಾಚಾರ ಮಾಡಿದ್ದ ಕೋಳಿಯನ್ನ ಎತ್ತಿ ಬಿಸಾಕಿದ್ದಾರೆ. ಇನ್ನು ಪೊಲೀಸರು ಸಿಸಿ ಕ್ಯಾಮೆರಾ ದೃಶ್ಯಗಳನ್ನ ಕಲೆ ಹಾಕೋ ಪ್ರಯತ್ನ ಮಾಡ್ತಾ ಇದ್ದು, ತನಿಖೆ ಬಳಿಕ ನಿಜವಾಗಿಯೂ ವಾಮಾಚಾರ ನಡೆದಿದ್ಯಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.